ದಾನಮ್ಮನ ಇತಿಹಾಸ ಎಂಥದ್ದು ಅಂತಂದ್ರೆ ವರದಾನೇಶ್ವರಿ ಎನ್ನುವಂತ ಬಿರುದಾಂಕಿತದಿಂದ ಯಾರು ಮನಸ್ಸಿನೊಳಗ ಭಕ್ತಿದಿಂದ ಆಕೆ ಮೇಲೆ ವಿಶ್ವಾಸವಿಟ್ಟು ಭಕ್ತಿ ಇಟ್ಟು ಶ್ರದ್ಧಾ ಇಟ್ಟು ಏನು ಬೇಡ್ಕೋತಾರ ಆ ಬೇಡಿದ ಭಕ್ತರಿಗೆ ಬೇಡಿದ್ದ ವರವನ್ನ ಕೊಡ್ತಕ್ಕಂಥ ಆ ದಾನಮ್ಮನಿಗೆ ವರದಾನೇಶ್ವರಿ ಅನ್ನತಕ್ಕಂಥ ಬಿರುದಾಂಕಿತವನ್ನ ಶರಣರು ಕೊಟ್ಟು ಬಿಟ್ಟಿದ್ದಾರೆ. ನಿನ್ನಿನ ಇತಿಹಾಸದೊಳಗ ನಿನ್ನಿನ ಪುರಾಣದಲ್ಲಿ ತಾಯಿ ಎಲ್ಲಿಗೆ ಹೋಗಿದ್ದಾಳ ಅಂತಂದ್ರೆ ಕಲ್ಯಾಣ ಪಟ್ಟಣದತ್ತ ಮುಖ ಮಾಡಿ ಎಲ್ಲ ಶರಣರಿಗೆ ಆದರ್ಶಪ್ರಾಯಳಾಗಿ ಲಕ್ಷದ ಮೇಲೆ 96,000 ಅಮರಗಣಗಳಲ್ಲಿ ಎಂತಹ ಶಕ್ತಿಯನ್ನ ಪಡ್ಕೊಂಡಿದ್ಲು ದಾನಮ್ಮ ಅಂತಂದ್ರೆ ಯಾವ ಮೋಳಿಗೆಯ ಮಾರಯ್ಯ ಆತನ ಧರ್ಮಪತ್ನಿ ಆಗಿರತಕ್ಕಂತಹ ಮಹಾದೇವಿ ತಾಯಿಯವರು ಅಮ್ಮ ದಾನಮ್ಮ ನಮ್ಮ ಬದುಕಿನ ಎಲ್ಲ ಕ್ಷಣಗಳನ್ನ ಬಿಟ್ಟು ರಾಜ್ಯ ವೈಭೋಗವನ್ನ ಬಿಟ್ಟು ಸಂಪತ್ತಿ ಎಲ್ಲವನ್ನ ಹಿಂಗ ಕೈಬಿಟ್ಟು ಬಸವ ಕಲ್ಯಾಣಕ್ಕೆ ನಾವು ಯಾಕೆ ಬಂದೇವಿ, ಬಸವಣ್ಣನವರನ್ನ ದರ್ಶನ ಮಾಡ್ಕೋಬೇಕು, ಬಸವಣ್ಣ ಹಾಕಿಕೊಟ್ಟಂತ ಕಾಯಕ ದಾಸೋಹದ ಮಹತ್ವವನ್ನ ತಿಳ್ಕೋಬೇಕು ಅನ್ನತಕ್ಕಂತ ಒಂದು ಭಾವದಿಂದ 100 ಕಿಲೋಮೀಟರ್ಗಳಿಂದ ಪಾದಯಾತ್ರೆ ಮಾಡ್ತಾ ನಡ್ಕೊತ್ತ ನಾವು ಎಲ್ಲಿಗೆ ಬಂದೀವಿ ತಾಯಿ ಅಂತಂದ್ರೆ ಕಲ್ಯಾಣ ಪಟ್ಟಣದ ಹತ್ತಿರ ಬಂದು ಬಿಟ್ಟಿವೆ. ನಮಗೆ ಏನು ಬೇಕಾಗೈತಿ ಅಂತಂದ್ರೆ ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಮಗೆ ಯಾವ ಪದವಿಗಳು ಬೇಕಂತ ಇಲ್ಲಿ ಬಂದಿಲ್ಲ. ನಾವು ಯಾಕೆ ಬಂದದೀವಿ ಅಂತಂದ್ರೆ ನಮ್ಮ ಭಾವವನ್ನ ನಮ್ಮ ಭಕ್ತಿಯನ್ನ ಭಗವಂತನಿಗೆ ಕೊಟ್ಟು ಹೋಗೋದಕ್ಕಾಗಿ ಬಂದಿವಂತ ಹೇಳ್ತಾರೆ. ಆಗ ತಾಯಿ ದಾನಮ್ಮ ಹೇಳ್ತಾಳ, ನೋಡು ತಾಯಿ ಮಹಾದೇವಿ, ನಿನಗೆ ಯಾವಾಗ ಹಸಿವು ಆಗ್ತದೆ, ಯಾವಾಗ ಲಿಂಗ ಪೂಜಾ ಮಾಡ್ಕೋಬೇಕಂತ ಮನಸ್ಸಾಗ್ತದೆ, ಯಾವ ಸಂದರ್ಭದೊಳಗೆ ನಿನಗೆ ಕಷ್ಟಗಳು ಬರ್ತಾವ, ನಷ್ಟಗಳು ಬರ್ತಾವ, ಆ ಸಂದರ್ಭದಲ್ಲಿ ನನ್ನ ಒಂದಿಷ್ಟು ನೆನಸು ಸಾಕು. ದಾನಮ್ಮ ಅಂತಿಷ್ಟು ಬೇಡಿಕೊಂಡು ಬಿಡು, ನೀನು ಎಲ್ಲದಿವೋ ಅಲ್ಲೇ ಬಂದ ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾ ತಾಯಿ. ಎಂತ ವರಗಳನ್ನು ಕೊಟ್ಟಿದ್ದಾಳ ತಾಯಿ ಅಂತಂದ್ರ ದಾರಿಯಲ್ಲಿ ಬರುವಾಗ ಎಷ್ಟೋ ಜನ ಕಣ್ಣಿಲ್ಲದವರು, ಕೈ ಇಲ್ಲದವರು, ಕಾಲಿಲ್ಲದವರು, ನಿರ್ಗತಿಕರು ಎಲ್ಲರೂ ಬಂದು ತಾಯಿಯ ದರ್ಶನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರ. ದಾನಮ್ಮ ತಾಯಿ ದರ್ಶನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ ತಾಯಿಯ ಹಸ್ತ ಪರುಷ, ತಾಯಿಯ ಕೈಯಾಗಿ ಎಂತ ಶಕ್ತಿ ಇತ್ತು ಅಂತಂದ್ರೆ
ಯಾರ ಕಣ್ಣುಗಳು ಹೋಗ್ಯಾವ ಅವ್ರ ಕಣ್ಣಿನ ಮೇಲೆ ಕೈ ಇಟ್ಟರೆ ಕಣ್ಣು ಬಂದಾವ. ಯಾರಿಗೆ ನಡಿಲಿಕ್ಕೆ ಬರೋದಿಲ್ಲ, ಯಾರಿಗೆ ಕಾಲುಗಳಿಲ್ಲ, ಅವ್ರಿಗೆ ಸ್ಪರ್ಶ ಮಾಡಿದ್ರ ಅವ್ರಿಗೆ ಕಾಲುಗಳು ಬಂದಾವ. ತಾಯಿ ದಾನಮ್ಮನ ಶಕ್ತಿ ಬಹಳ ದೊಡ್ಡದು, ಬಹಳ ದೊಡ್ಡದು. ಹೀಗೆ ಪವಾಡಗಳನ್ನ ಮಾಡ್ತಾ 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 ಕಲ್ಯಾಣ ಪಟ್ಟಣದ ಹತ್ತಿರ ಬಂದು ತಾಯಿ ಮಹಾದೇವಿಗೆ ಹೇಳ್ತಾಳ, ನೀನೇನು ಚಿಂತೆ ಮಾಡಬೇಡಮ್ಮ. ಬಸವಣ್ಣನವರು ಇಲ್ಲಿ ಇರುವಾಗ ಯಾರಿಗೆ ದುಃಖ, ಯಾರಿಗೆ ಕಷ್ಟಗಳು, ಯಾರು ತ್ರಾಸಿನೊಳಗದಾರ ಅವರು ಎಲ್ಲರ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ನೀವು ನೆನೆಸ್ಕೊಂಡ್ರೆ ಸಾಕು ಅಂತ ಹೇಳಿ ತಾಯಿ ವರವನ್ನ ಕೊಟ್ಟಿದ್ದಾಳ. ತಂದೆ ತಾಯಿಗಳು ಮನೆಯೊಳಗೆ ನೆನೆಸ್ತಾ ಇದ್ದಾರೆ. ಎತ್ತು ಹೋದ್ಲ ನನ್ನ ಮಗಳು ಅಂದಾಗ ನಿನ್ನಿನ ದಿವಸ ಕನಸಿನೊಳಗ ಬಂದು ತಾಯಿ ಶಿರಸಮ್ಮ ಮತ್ತು ತಂದೆಯಾಗಿರ್ತಕ್ಕಂಥ ಅನಂತರಾಯರಿಗೆ ಸ್ವಪ್ನದೊಳಗೆ ಬಂದು ಹೇಳ್ತಾಳೆ, ಅಪ್ಪ ನೀವು ದಿನಾಲು ನನ್ನ ನೆನೆಸ್ತಾ ಕುಂಡ್ರಬೇಡ್ರಿ, ನಾ ಏನು ಎಲ್ಲಿ ಹೋಗಿಲ್ಲ, ಈ ಲೋಕದೊಳಗೆ ಇರತಕ್ಕಂಥ ದುಃಖಿತರ ಕಣ್ಣೀರ ವರ್ಷಾಕ ಬಂದೇನೆ. ಯಾರು ಕಷ್ಟದೊಳಗದಾರ ಅವ್ರ ತ್ರಾಸ ದೂರ ಮಾಡಕ ಬಂದನಿ. ನೀವು ಆನಂದದಿಂದ ಇರಬೇಕು. ನನ್ನ ನೆನಪು ನಿಮಗೆ ಯಾವಾಗ ಆಗ್ತೈತಪ್ಪ, ನೀನು ಹೆಂಗಿದ್ರು ಮೂರ್ತಿ ಮಾಡಾವದಿ, ನೀನು ಶಿಲ್ಪಕಾರ, ಮೂರ್ತಿಯನ್ನು ಮಾಡು. ಆ ಮೂರ್ತಿ ಮುಂದೆ ನಿಂತು ನೀವು ಯಾವಾಗ ಏನು ಬೇಡ್ಕೊತೀರಿ ಅವಾಗ ನಾ ಬಂದು ದರ್ಶನ ಕೊಡ್ತೀನಿ ಅಂತ ಹೇಳಿ ತಾಯಿ ದರ್ಶನ ಕೊಡುವಂತ ಶಕ್ತಿಯನ್ನ, ಆಶೀರ್ವಾದ, ತಾಯಿಯ ಶಕ್ತಿಯ ಪ್ರದರ್ಶನ ಎಲ್ಲಿ ಆಗಿದೆ ಅಂತಂದ್ರ ಅದು ಪುಣ್ಯಭೂಮಿಯಾಗಿರ್ತಕ್ಕಂಥ ಗುಡ್ಡಾಪುರದೊಳಗ ಶಕ್ತಿ ತಯಾರಾಗಿದೆ. 900 ವರ್ಷಗಳ ಹಿಂದೆ ತಾಯಿ ಎಂತ ಕೆಲಸ ಮಾಡಿ ಹೋದ್ಲು ಅಂತಂದ್ರೆ ಇಷ್ಟು ಎಲ್ಲವನ್ನ ಮಾಡಿದ್ದಾಳೆ ಮಹಾತಾಯಿ. ಮಾಡುವಷ್ಟರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಸಂಕ, ಊರ ಹೆಸರು ಸಂಕ ಅಂತ ಐತಲ್ಲ, ಗೊತ್ತೈತೆ ನಿಮ್ ಗುಡ್ಡಾಪುರದಿಂದ ಮುಂದ್ಗಡೆ ಸಂಕ ತೀರ್ಥ ಅಂತ ಊರಿಗೆ ಹೆಸರು. ಸಂಕ ತೀರ್ಥದಲ್ಲಿ ಅಂದಿನ ಕಾಲದ ರಾಜರು ಸರ್ಕಾರ ಅಂತ ಕರಿತಿದ್ರು ಅವರು, ಉಮರಾನಿ ಸರ್ಕಾರ. ಉಮರಾನಿ ಸರ್ಕಾರದ ಕನಸಿನೊಳಗ ತಾಯಿ ಹೋಗಿ ಹೇಳಿದ್ದಾಳೆ, ಮಹಾರಾಜರೇ ನಾನು ಉಮರಾನಿಯ ಲಿಂಗಮ್ಮ, ಅಲ್ಲಿ ಭಕ್ತರು ಊರಾಗಿನ ಜನ ಎಲ್ಲ ನನ್ನ ಬಹಳ ನೆನೆಸಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಾಗಿ ನೀವೊಂದು ಕೆಲಸ ಮಾಡಬೇಕು, ಗುಡ್ಡಾಪುರದೊಳಗೆ ಒಂದು ದೇವಿಯ ಗುಡಿಯನ್ನ ನಿರ್ಮಾಣ ಮಾಡಬೇಕಂತ ಕನಸಿನಾಗ ಹೋಗಿ ಹೇಳಿದ್ರು. ರಾಜನ ಕನಸಿನೊಳಗೆ ಹೋದಾಗ ರಾಜಗ ಬಹಳ ಸಂತೋಷ ಆಯ್ತು. ನಮ್ಮ ಊರಾಗಿ ಎಲ್ಲಾ ಗುಡಿ ಇದ್ದು ಆದ್ರ ಹೆಣ್ಣು ಮಗು ತಾಯಿ ದಾನಮ್ಮನ ಗುಡಿ ಇದ್ದಿದ್ದಿಲ್ಲ. ಸಾಕ್ಷಾತ್ ದಾನಮ್ಮ ತಾಯಿನ ನನ್ನ ಕನಸಿನೊಳಗೆ ಬಂದ ಗುಡಿ ಕಟ್ಟು ಅಂತ ಹೇಳಿ ಆಜ್ಞೆಯನ್ನು ಕೊಟ್ಟಾಳ. ನಾನು ಗುಡಿಯನ್ನು ಕಟ್ಟಬೇಕು ಅಂತ ಹೇಳಿ ಊರಾಗಿನ ಮಂದಿನೆಲ್ಲ ಡಂಗ್ರ ಹೊಡಿಸಿ ಕೂಡಿಸಿದ. ತಾಯಿ ನನ್ನ ಕನಸಿನೊಳಗೆ ಬಂದ ಒಂದು ಗುಡಿಯನ್ನ ಕಟ್ಟಬೇಕು ಅಂತೇಳಿ ಅಪ್ಪಣೆ ಕೊಡಿಸಿದ್ದಾಳ. ಅದಕ್ಕಾಗಿ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು. ಎಲ್ಲಾ ಜನ ಅನಾಕತ್ರು, ಮಹಾರಾಜ್ರೆ ನೀವು ಹೆಂಗೆ ಹೇಳ್ತೀರಿ ಹೆಂಗೆ ಗುಡಿ ಕಟ್ಟನು. ಎಲ್ಲರೂ ಒಂದೊಂದು ಸಹಾಯ ಮಾಡ್ತೇವೆ. ಒಬ್ಬರ ಗುಡಿ ಕಟ್ಟಕ್ಕೆ ಕಲ್ಲು ಕೊಡ್ತೇವೆ, ಒಬ್ರು ಉಸುಕ ಕೊಡ್ತೇವೆ, ಒಬ್ರು ನಾವು ಬಂದು ದುಡಿತೇವೆ, ಒಬ್ರು ಎತ್ತುಗಳು ಕೊಡ್ತೇವೆ. ಮತ್ತ ಆಗಿನ ಗತೆ ಏನ್ ಟ್ಯಾಕ್ಟ್ರಿ ಇದ್ದುರ ಏನೂ ಇಲ್ಲ. ಎಲ್ಲಾ ತರಬೇಕಾದ್ರೆ ಎತ್ತಿನ ಬಂಡ್ಯಾಗ ಕಲ್ಲುಗಳನ್ನು ಹಾಕೊಂಡು ಬರ್ಬೇಕಂತ. ಬಿಳೂರು ಗುರುಬಸಪ್ಪನ ಮಠ
ಬೀಳೂರಂತ ಐತಿ ಗೊತ್ತೈತಲ್ಲ ನೀವು, ಜತ್ತಕ್ಕೆ ಹೋಗಾಗತ್ತದ್ರಿ. ಗುರುಬಸಪ್ಪನವರ ಮಠ ಕಟ್ಟಬೇಕಾದ್ರ ಅಥಣಿಗೆ ಬರ್ತಾರ ಗುರುಬಸಪ್ಪಗಳು. ಸಣ್ಣ ಗುಡಿದ ಒಂದು ಗುಡಿ ಇತ್ತಿತ್ತ, ಒಂದು ಸಣ್ಣ ಕಲ್ಲಿನ ಗುಡಿ ಇತ್ತಿರೋದು. ಅಪ್ಪಗಳ ಹತ್ತಿರ ಬಂದು ಅಥಣಿ ಶಿವಗಳ ಹತ್ತಿರ ಬಂದು ಗುರುಬಸಪ್ಪನವ್ರು ಕೇಳ್ತಾರಪ್ಪ, ನಮ್ಮ ಊರಾಗಿನ ಭಕ್ತರೆಲ್ಲ ಕೂಡಿ ಗುಡಿ ಕಟ್ಟಬೇಕಂತ ಮಾಡ್ಯಾರ, ಹೆಂಗ ಮಾಡುದ್ರಿ? ಶಿವಯೋಗಿಗಳೇ ಹೇಳ್ತಾರ, ನೋಡಪ್ಪ ಗುರುಬಸಪ್ಪ, ನೀ ಗುಡಿ ಕಟ್ಟಾವಿದ್ದಂತಂದ್ರ ಒಂದು ಕೆಲಸ ಮಾಡ್ಬೇಕಂದ್ರತ್ತ. ಶಿವಯೋಗಿಗಳ ಒಂದು ಮಾತು ಹೇಳ್ತಾರ, ಒಂದು ಗುಡಿ ಮುಗಿಬೇಕಂದ್ರ ಒಂದ ಕಲ್ಲಿನಾಗ ಗುಡಿ ಮುಗಿಬೇಕಂದ್ರತ್ತ. ಅವ್ರ ಇದನ್ ಕೇಳ, ಬರೇ ಒಂದು ಕಲ್ಲಿನೊಳಗ ಗುಡಿ ಮುಗಿಬೇಕು. ಅವಾಗ ಗುರುಬಸಪ್ಪನವ್ರಿಗೆ ಚಿಂತೆ ಬಿತ್ರಿ, ಒಂದು ಕಲ್ಲಿನಾಗ ಹೆಂಗ ಗುಡಿ ಆಗ್ತತ್ ಹೇಳ್ರಿ ನೋಡು. ಚಿಂತೆ ಮಾಡ್ಕೊತ್ತು ಎಲ್ಲಾ ಆಳುಗಳನ್ನು ಕರ್ಕೊಂಡು, ಭಕ್ತರನ್ನ ಕರ್ಕೊಂಡು ಗುರುಬಸಪ್ಪನವ್ರು ಏನ್ ಮಾಡಿದ್ರು ಅಂತಂದ್ರ, ಬಾಳಿಗೇರಿ ಮತ್ತು ಗುಗ್ವಾಡ ಅಂತ ಬರ್ತೈತಿ ನೋಡ್ರಿ, ಅಲ್ಲಿ ಒಂದು ಗುಡ್ಡ ಐತಿ. ಆ ಗುಡ್ಡದ ಹತ್ತಿರ ಕರ್ಕೊಂಡು ಹೋಗಿ ಒಂದು ಕಲ್ಲಿತ್ತತ್ರಿ, ದೊಡ್ಡ ಕಲ್ಲು, ಬಂಡಿ ಕಲ್ಲಿತ್ತ. ಗುರುಬಸಪ್ಪನವ್ರು ಹೇಳ್ರಂತ, ಅಥಣಿ ಶಿವಯೋಗಿಗಳು ಹೇಳ್ಯಾರಪ್ಪ, ಮತ್ತು ಒಂದು ಕಲ್ಲಿನಾಗ ಗುಡಿ ಕಟ್ಟಂದಾರು, ಮತ್ತು ಮಹಾತ್ಮರ ಆಶೀರ್ವಾದ ಇತ್ತಂದ್ರ ಅವು ಹಾನಿನ ಬಹಳ ಸತ್ಯ ಆಗ್ತತಿ, ಕಟ್ಲಕ್ ಶುರು ಮಾಡೋಣ ಅಂದ. ವಾಡ್ರನ್ನ ಕರ್ಕೊಂಡು ಹೋಗಿ ಆ ಒಂದು ಕಲ್ಲು ಒಡಿಲಕ್ ಹಚ್ಚಿರಂತೆ. ಒಡೆದಿನ ಮೂಲಿಗಲ್ಲು ತಯಾರು ಮಾಡ್ಕೋಬೇಕಲ್ರಿ, ಮೂಲಿಗಲ್ಲು ತಯಾರು ಮಾಡ್ಕೋಬೇಕಂತೇಳಿ ಅವು ದೊಡ್ಡ ಸುತ್ತಿಗಿರ್ತಾವಲ್ರಿ, ಸುತ್ತಿಗಿಲಿ ಕಲ್ಲು ಹಿಂಗ ಒಡ್ಯಾಕ್ ಹತ್ತಿರಂತ್ರಿ. ಹೆಂಗ್ಯಾಂಗ ಆ ಕಲ್ಲು ಒಡಿತಾರ ನೋಡ್ರಿ, ಹಂಗಂಗ ಪಕಡೆ ಆಗಾಗಿ ಆ ಗುಡಿ ಎಲ್ಲಾ ಮುಗಿದ್ರನು ಇನ್ನ ಕಲ್ಲು ಹಂಗ ಓದ್ ಬಿಟ್ಟದ. ಕಲ್ಲು ಹಂಗ ವಿಚಾರ ಎಲ್ಲಾ ಗುಡಿ ಮುಗಿದು ಆ ಕಲ್ಲು ಮೊದಲು ಹೆಂಗಿತ್ತ ಹಂಗ ಆತದ. ಗುರುಬಸಪ್ಪನವ್ರು ಬಂದು ಶಿವಗಳ ಮುಂದೆ ಹೇಳ್ತಾರಪ್ಪ, ಒಂದ ಕಲ್ಲಿನಾಗ ಗುಡಿ ಕಟ್ಟಂತಿದ್ಯಪ್ಪ, ನಿನ್ನ ಗುಡಿ ಕಟ್ಟಿದೀವು, ಮತ್ ಏನ ಕಲ್ಲು ಹಂಗ ಉಳ್ದತ್ತಪ್ಪ ಅಂದ್ರ. ನೋಡ್ಪ ಗುರುಬಸಪ್ಪ, ಭಾವ ಪರಿಶುದ್ಧವಾಗಿದ್ರ ಭಕ್ತಿಗೆ ದೇವ್ರು ಯಾವುದಕ್ಕೂ ಕಡಿಮೆ ಮಾಡಂಗಿಲ್ಲ. ಆದ್ರ ನಮ್ಮ ಮನಸ್ಸ ಯಥಾಭಾವ ತಥಾ ಭೇವ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಹೆಂಗಿರ್ತೈತಲ್ಲ, ಪರಮಾತ್ಮ ನಮ್ಮ ಹಂಗಿರ್ತಾನೆ. ಅದಕ್ಕಾಗಿ ಆಯ್ತಪ್ಪ ಗುಡಿ ಮುಗಿತಿಲ್ಲೋ ಸಾಕಂದ್ರಂತ. ಈ ಮಾತು ಯಾಕೆ ಹೇಳ್ತೇನಂತಂದ್ರೆ, ಮಹಾತ್ಮರಂ ಅವ್ರು ಅಂದದ್ದೇ ಅದು ಏನಪ್ಪಾ ಅಂತಂದ್ರ ಸತ್ಯವಾಗಿ ನಡೆದಂತಹ ಮಾತುಗಳಾಗಿ ಹೋಗಿದ್ದಾವೆ. ಆಗ ಯಾವ ಸರ್ಕಾರ ಏನು ಮಾಡಿದ ಅಂತಂದ್ರೆ, ದೇವಸ್ಥಾನವನ್ನು ಕಟ್ಟಬೇಕು ದಾನಮ್ಮ ತಾಯಿದಂತೇಳಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರ. ಎಲ್ಲ ತಯಾರಿ ಆಗ್ಯದ, ಆ ಗುಡಿ ಆಗಬೇಕು. ಆಮೇಲೆ ಆ ಗುಡಿಯ ಒಂದು ಪೂಜಾ ಕಾರ್ಯಕ್ರಮ ಮಾಡುವಾಗ 555 ಜನರ ಸಾಮೂಹಿಕ ಲಗ್ನ ಆಗಬೇಕಂದ್ರಂತ ಕನಸಿನ ಆಗ ಬಂದು 555 ಜೋಡಿ ಲಗ್ನ ಆಗ್ಬೇಕಂದ್ರಂತವ್ರು. ಹೆಂಗ ಮಾಡೋದು? ಅದ ಲಗ್ನದೊಳಗ ತಾಯಿ ದಾನಮ್ಮನ ಲಗ್ನ ಆಗಬೇಕು. 555 ಜೋಡಿ ಲಗ್ನದೊಳಗ ದಾನಮ್ಮ ತಾಯಿ ಲಗ್ನನೂ ಆಗಬೇಕಂದ್ರ ಕನಸಿನಾಗಿದೋ. ಕರೆ ಕರೆ ಕೂಡಿದಾಗಲ್ರಿ, ರಾತ್ರಿ ಮಲ್ಕೊಂಡಾಗ ಕನಸು ಬಿದ್ದೈತಿ ಮಹಾರಾಜನಿಗೆ ಚಿಂತೆ ಬಿತ್ತು. ಎಲ್ಲಾರನು ಎಲ್ಲರ ಹುಡುಕ್ಯಾರ ತಂದು ಲಗ್ನ ಮಾಡ್ಬೋದು, ದಾನಮ್ಮ ತಾಯಿನ ಕರ್ಕೊಂಡು ಬರೋದತ್ತ ಏನು ಸರಳ? ಆಕಿ ಶಿವಶರಣಿ, ಜಗತ್ತೆಲ್ಲ ತಿರುಗಾಡ್ಕೊತ ಹೋಗಕ್ಕಿ, ಆಕಿನ ತಂದು ಹೆಂಗ್ ಲಗ್ನ ಮಾಡುದು ಅಂತ ವಿಚಾರ ಮಾಡ್ತಾ ಮಾಡ್ತಾ ಮಹಾರಾಜ ಚಿಂತೆ ಮಾಡಕತ್ತ. ಚಿಂತೆ ಮಾಡ್ತಾ ಮಾಡ್ತಾ ಗುಡಿ ಅಂತೂ ದಾನಮ್ಮ ತಾಯಿ ಗುಡಿ ತಯಾರಾತ್ರಿಪ್ಪ.
ಗುಡಿ ತಯಾರಾತು. ಇನ್ನು ಏನು ಮಾಡಬೇಕು? ಗುಡಿ ತಯಾರಾದ ನಂತರ ಗುಡಿದ ಕಳಸ ಇಟ್ಟ ನಂತರ ದಾನಮ್ಮ ತಾಯಿದು ಲಗ್ನ 555 ಮಂದಿದು ಲಗ್ನ ಮಾಡಬೇಕು. ಅದು ಚಿಂತೆ ಬಿತ್ತು ಅವನಿಗೆ. ಇನ್ನು ಹೆಂಗ ಮಾಡುವುದಪ್ಪ ಅಂತ ಇವರು ವಿಚಾರ ಮಾಡ್ಕೊಂಡಾಗ ಗುಡಿ ಒಳಗ ದಾನಮ್ಮ ತಾಯಿದು ಒಂದು ಮೂರ್ತಿ ಇಟ್ಟಿದ್ರು. ಒಂದು ಸಣ್ಣ ಮೂರ್ತಿ ಇತ್ತಿರದು. ಅವಾಗ 900 ವರ್ಷದ ಹಿಂದಿನ ಮಾತದು. ಆ ಸಂದರ್ಭದೊಳಗ ಒಂದು ಘಟನಾ ಏನಾಯ್ತು ಅಂತಂದ್ರೆ, ಬಿಜಾಪುರ ಹತ್ತಿರ ಜಿಗಜಿನಿಗೆ ಎನ್ನುವಂತ ಊರದ. ಜಿಗಜಿನಿಗಿ ಒಳಗ ಕೌದ್ಯಪ್ಪ ಮಹಾರಾಜರು ಅಂತೇಳಿ ಒಬ್ರು ಸಾಧುರು. ಸಾಧುರಂದ್ರೆ ಹೆಂಗಿರ್ತಾರ ಅಂತಂದ್ರೆ ಅವಧೂತರಂತಾರ. ಅವಧೂತರಂದ್ರ ಅವ್ರ ಕೆಲಸ ಏನ್ರಿ? ಗಾಂಜಾ ಸೇತ್ತಿದ್ರು. ಗಾಂಜಾ ಯಾಕೆ ಸೇತ್ತಿದ್ರು ಅಂತಂದ್ರ, ಗಾಂಜಾ ಮನುಷ್ಯನ ಮನಸ್ಸ ಏಕಾಗ್ರ ಮಾಡ್ತಕ್ಕಂತ. ಬಬಲಾದಿ ಸದಾಶಿವಪ್ಪನವರು ಪ್ರಸಾದ ತಗೊಂತಿದ್ರು. ಹೌದಿಲ್ರಿ? 3 ಲೋಕ್ ಪುಂಡಿ ಪಕಾಕಿ ದೋಸ್ತ್ರೋಹೋರ್ ದಿನ್ ಅಂತ. ಅಂದ್ರ ಅದನ್ನ ತಗೊಂಡ್ರಂದ್ರ 3 ಲೋಕದೊಳಗ ಇರುವಂತ ಎಲ್ಲಾ ದೇವತೆಗಳು ಸದಾಶಿವಪ್ಪಗ ಪ್ರತ್ಯಕ್ಷನಾಗ್ತಿದ್ವು ಅಂತ. 3 ಲೋಕದೊಳಗಿರುವಂತ ದೇವರ ದರ್ಶನವನ್ನು ಮಾಡ್ಕೊತಿದ್ದ ಯಾರು? ಸದಾಶಿವಪ್ಪತ್ಯಾರು. ಯಾವಾಗ್ರಿ? ಪ್ರಸಾದ ತಗೊಂಡ್ರಂದ್ರ ಅವರ ಮನಸ್ಸು ಬಹಳ ಶಾಂತ ಇರ್ತಿತ್ತು. ಅದಕ್ಕ ಏನಂತ ಕರೆದ್ರು ಅಂತಂದ್ರೆ ಮಧುಪಾನ ಅಂತ ಕರಿತಿದ್ರು. ಆಗಿನ ದೇವತೆಗಳು ಸಹಿತ, ದೇವಾನು ದೇವತೆಗಳ ಸಹಿತ ಶರೆ ಕುಡಿತಿದ್ರ. ಅದಕ್ಕ ಮಧುಪಾನ ಅಂತ ಕರಿತಿದ್ರು. ಮಧು ಅಂತಂದ್ರ ಜೇನ್ತುಪ್ಪ ಇರ್ತತಲ್ರಿ, ಜೇನ್ತುಪ್ಪವನ್ನ ಬಟಿಗೆ ಹಾಕಿ ಆ ಜೇನುತುಪ್ಪನ್ನು ಸೋಸಿ ಮಾಡಿದಾಗ ಬರುವಂತ ಶರೆ ದೇವರುಗಳು ಸಹಿತ ಕುಡ್ದಾವ. ಆ ದೇವತೆಗಳು ಯಾಕೆ ಕುಡಿತಿದ್ರು ಅಂತಂದ್ರ ಮನೋನಿಗ್ರಹ, ಮನಸ್ಸನ್ನ ಶಾಂತ ಇಟ್ಕೋಬೇಕಾತಂದ್ರ ಅದನ್ನಷ್ಟು ಕುಡಿತಿದ್ರು ಅವ್ರು. ಅವ್ರು ಕುಡಿತಾರಂತೇಳಿ ತಿಳ್ಕೊಂಡ ಇವರು ಅವ್ರ ಹೆಸರು ಮೇಲೆ ಕುಡಿದು ಜಾತ್ರೆಗೆಲ್ಲ ಉಳ್ಳಾಡಿ ಬರ್ತಾರೆ. ಸದಾಶಿವಪ್ಪ ನಿಮ್ಗೆ ಕುಡಿದು ಉಳ್ಳಾಡಂತ ಹೇಳಿಲ್ಲ, ಪ್ರಸಾದ ತಗೋ ಬ್ಯಾಡ ಅನ್ನಂಗಿಲ್ಲ, ಒಂದಿಟ್ಟು ತಗೊಂಡು ಹಿಂಗ ತಗೊಂಡು ಹಚ್ಕೊಂಡು ಮುಗಿಸೋನ್ ಬಿಡಪ್ಪ. ಅದು ಧರ್ಮ. ಯಾಕ? ಅದ್ರೊಳಗಂತ ಅವರಲ್ಲಿ ಯೋಗ ಶಕ್ತಿ ಇತ್ತು. ಹಠಯೋಗ ಅಂತ ಕರೀತಾರ ಅದಕ್ಕೆ. ಹಠಯೋಗದಿಂದ ಏನ್ ಮಾಡ್ತಿದ್ರು ಅಂತಂದ್ರ ಶರೆ ಕುಡಿದು ಆನಂದದಿಂದ ಇರ್ತಿದ್ರು ಅವ್ರು. ಸಂತ ಶಿಶುನಾಳ ಶರೀಫ್ರು, ಗುರು ಗೋವಿಂದ ಭಟ್ಟರವ್ರ ಗುರುಗಳ್ರಿ. ಅವರು ಜಾತಿಯಿಂದ ಬ್ರಾಹ್ಮಣರು. ಯಾರ್ರಿ? ಗೋವಿಂದ ಭಟ್ರು ಹಾರೂರು. ಶರೀಫ ಸಾಹೇಬ ಮುಸ್ಲಿಂ, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದವರು. ಗುರು ಯಾವನ ಜಾತವ ಇರುವಲ್ಲಕ್ಕ, ಶಿಷ್ಯ ಯಾವ ಜಾತವನ್ನ ಇರುವಲ್ಲಕ್ಕ, ಅವರು ನಡೆದುಕೊಳ್ಳತಕ್ಕಂತ ಧ್ಯಾನ, ನಡೆದುಕೊಳ್ಳತಕ್ಕಂತ ಗುರುವಿನ ಭಕ್ತಿ ಬಹಳ ಶ್ರೇಷ್ಠವಾದದ್ದು. ಎಲ್ಲರೂ ಬೇಯ್ತಿದ್ರಂತ. ಮತ್ತು ಊರಾಗ ಊರು ಉಸಾಬರಿ ಮಾಡೋರು 4 ಮಂದಿ ಇರ್ತಾರೆ. ಅವ್ರಿಗೆ ಬರೀ ಅದ ಕೆಲಸ, ಕಟ್ಟಿ ಮೇಲೆ ಕೂತು ಊರ್ ಕದ್ದಿ ಕಡಿ ಅವ್ರಂತ ಇರ್ತಾರೆ. ನಿಮ್ ಊರಾಗ ಯಾರಿಲ್ಲ ಅನಿಸ್ತದ. ಬರೇ ಮಂದಿದ ಕದ್ದಿ ಕಡಿತಿರ್ತಾರ. ಶರೀಫ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರ ಪೂಜಾಕ ಹೂವ ಹಣ್ಣ ತಗೊಂಡು ಹೋಗ್ತಿದ್ದಂತೆ. ಕಟ್ಟಿ ಮೇಲೆ ಕುತ್ತಾರ ಸುಮ್ಕೊಂಡಿರ್ಬೇಕಲ್ಲ. ಏ ಮುಲ್ಲಾ ಅವಂಗ ಬೇಯ್ತಿರ, ಏ ಸಾಹೇಬ ಸಾಬ್ ಹತ್ತಿರ, ಸಾಬ ನೀ ಹುಟ್ಟೇದಿ ಮುಸಲ್ರ ಮಂದ್ಯಾಗ, ಹೋಗಿ ಹೋಗಿ ಹಾರೂರ್ ಜಾತಿ ಎಲ್ಲ ಕೆಡಿಸಿಬಿಟ್ಟಲ್ಲೋ ಮಗನ. ಕಟ್ಟಿ ಕೂತವ್ರು ವ್ಯಂಗ್ಯವಾಗಿ ಮಾತಾಡ್ತಿದ್ರು, ಅಪಹಾಸ್ಯ ಮಾಡಿ ಮಾತಾಡ್ತಿದ್ರು. ಶರೀಫ ಬಂದು ಗುರುಗಳ ಮುಂದೆ ಅಳಕತ್ತ ಕುಂತ, ಯಪ್ಪ ಗುರುದೇವ,
ಅಲ್ಲಿ ಕಟ್ಟಿ ಮೇಲೆ ಕೂತವ್ರೆಲ್ಲ ನನ್ನ ಬೇಯ ಕಟ್ಟ್ಯಾರು. ಏನಂದ್ರು ಶರೀಫ ನಿನಗೇನಂದ್ರು? ಯಪ್ಪ ನನಗ ಸಾಬ್ ಅತ್ತಾರ, ಬರೀ ಸಾಬ್ ಅತ್ತಾರ. ಎಲ್ಲೋ ಅವ್ರು ಸಾಬ್ ಅತ್ತಾರಿಲ್ಲ ನಿನಗ. ಆ ಸಾಬದ ನಡು ಒಂದು ಪೂಜೆ ಕೊಟ್ಟು ಬಿಡು, ನೀ ಏನಾಗ್ತಿ ನೋಡಂದ್ರ. ಸಾಬ್ ಅನ್ನೋದೈತಲ್ಲ, ನಡು ಒಂದು ಪೂಜೆ ಕೊಟ್ರೆ ಏನಾಕತ್ರಿ? ಸಾಂಬ ಸದಾಶಿವ ಅಕ್ಕಿ ಅಂತ ಹೇಳಿದ್ರಂತವ್ರು. ಮಂದಿ ಅಂದದ ತಲೆ ಕೆಡಿಸೋಬೇಡಪ್ಪ ನೀನು. ಜಗತ್ತು ಹೆಂಗಿರನು ಒಂದು ಅನತತಿ, ಅದನ್ನ ಬಿಟ್ಟು ಬಿಡು. ನಿನ್ನ ಧರ್ಮ, ನೀ ಗುರುವಿನ ಮೇಲೆ ಇಟ್ಟಂತ ಭಕ್ತಿ ಏನೈತಲ್ಲ ಅದನ್ನು ಮಾಡು, ಸಂಬನಾಗ್ತಿ ಅಂತ ಹೇಳಿದ್ರಂತವ್ರು. ಮತ್ತೆ ಹೇಳ್ತಾರ ನೋಡು, ಶತದ ನಡಿಬ್ಯಾರ ಊರಾಗ, ಶತದ ನಡಿಬ್ಯಾರ ಬಗ್ಗೆ ನಡಿ. ಯಾಕಂದ್ರ ಶತದ ನಡೆದಿ ಅಂದ್ರ ಶವ ಆಗ್ತಿ, ಬಗ್ಗೆ ನಡೆದಿ ಅಂದ್ರ ಶಿವ ಆಗ್ತಿ ಅಂದ್ರ. ಶಂಕದ ಶಿ ನೀವು ಅಕ್ಷರ ಬರ್ಯಾಕ ಬರ್ತಿತ್ತಂದ್ರ, ಶ ಅಂದ್ರ ಶವ, ಶ ಅಂದ್ರ ಕೊಂಬ ಮ್ಯಾಲ ಬರ್ತತ್ರಿ ಅದು. ಶವ ಅಂದ್ರ ಹೆಣ. ಹಿಂಗ ಬಗ್ಗಿದೆ ಅಂದ್ರ ಶಿ ಹೆಂಗ ಆಕತ್ರಿ? ಬಗ್ಗಿ ಸಿ ಅಂದ್ರ ಶಿವ ಆಗ್ತಿ ಅಂತ. ಬಹಳ ಸೂಕ್ಷ್ಮ ವಿಚಾರ ಇದು, ತಿಳ್ಕೋಬೇಕು ನಾವೆಲ್ಲ. ಸಂಬನಾಗಬೇಕಂದಿ ಅಂತಂದ್ರ ಇನ್ನೊಬ್ಬರಿಗೆ ಗುರುವಿಗೆ ಬಾದು, ಶವಾಗಿ ಹಾಳಾಗಿ ಹೋಗಬೇಕಂದಿದ್ದೆ ಅಂದ್ರ ಶತದ ಹೋಗಂದ್ರ. ಹಂಗ ಗುರುವಿನ ಮ್ಯಾಲ ಅನನ್ಯ ಭಕ್ತಿಯನ್ನಿಟ್ಟಂತ ಶರೀಫ ಏನಾದ್ರು ಶಿವಯೋಗಿಗಳ ಸಾಲಿನೊಳಗ ಬಂದ್ರು. ಮಂದಿ ಮಾತು ಕೇಳಿ ಅಲ್ಲೇ ಕೂತಿದ್ದಂದ್ರ ಶರೀಫ್ ಹಾಕಿದ್ದೇನ? ಶರೀಫ್ ಆಗ್ತಿರ್ಲಿಲ್ಲ. ಗುರುವಿಗೆ ಒಂದು ದಿನ ಏನಾತು ಅಂತಂದ್ರ, ಗುರುವಿನ ಸೇವಾ ಹೆಂಗ ಮಾಡ್ಬೇಕು ಅನ್ನೋದು ಕೇಳ್ತಾನೆ ನಿಮಗೆ. ನಾವು ಒಂದು ಗುಡಿಯಾಗ ಒಂದು ಏನ್ರ ಕಸ ಬಿದ್ರೆ ತೆಗೆದು ಹೋಗಿಬೇಕಂದ್ರು, ನಾವು ಊರ್ ಗೌಡ್ರು ನಾವೇನ್ ಕಸ ತೆಗೆದತ್ತೀವಿ. ಶರೀಫ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರಿಗೆ ಗಾಂಜಾದು ಸೆತ್ತಿದ್ರಿ ಅವರು. ಖಾಯಂ ಗಾಂಜಾ. ಇಲ್ಲೇ ರೀ ಬಳವಾಡ ಅಂತೇಳಿ ಊರೈತಿ, ಬಳವಾಡದೊಳಗೆ 20-25 ವರ್ಷ ನಾನು ನೌಕರಿ ಮಾಡಿದ್ನಿ. ಅಲ್ಲಿ ಪುರಾಣ ಅಲ್ಲಿ ಒಂದು ಮಠ ಅದ ರೀ, ಅಪ್ಪಯ್ಯೇಶ್ವರ ಮಠ ಅಂತೇಳಿ, ಐಗಳೆ ಅಪ್ಪಯ್ಯಪ್ಪನ ಮಠ ಐತಿ. ಅಲ್ಲಿ ಒಂದು ಗುಡಿಸಲ ಹಾಕ್ಯಾರ. ಹಿಂಗ ಗುರುಗಳು ಇಷ್ಟು ದೊಡ್ಡದು ಗುಡಿಸಲ ಐತ್ರಿ ಅದು. ಹಿಂಗ ಒಂದು 20-30 ಜನ ಗಂಡು ಮಕ್ಕಳು ಈ ಕಡೆ ಕುಂತಾರೆ, ಒಂದು 20-30 ಜನ ಗಂಡು ಮಕ್ಕಳು ಈ ಕಡೆ ಕೊಡ್ತಾರೆ. ಕೂತ್ರಂದ್ರ ಒಂದು ದೊಡ್ಡ, ಅದಕ್ಕೆ ಏನಂತಾರ್ರಿ, ಚಿಲಿಮಿ, ಇಷ್ಟು ದೊಡ್ಡ ಚಿಲಿಮಿ ಐತದ, ಅರ್ಧ ಕಿಲೋ ಏನ್ರ ಹಿಡ್ತೈತತ್ರ ಅದು ತಂಬಾಕು. ಅದ್ರಾಗ ಹಾಕಿ ಈ ದಂಡಿಗೆ ಪಾಳೆ ಬತ್ತಂದ್ರ ಹಿಂಗ ಸುತ್ತ ಹೊಡೆದು ಬರ್ತೈತದ. ಅಲ್ಲಿ ಎಲ್ಲ ಹೊಗಿ ಮಾಡಿ 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 ಮ್ಯಾಗಿಂದೆಲ್ಲ ಜಾಳಿ ಕಟ್ಟೈತ್ರಿ. ಅವಧೂತರ ಮಠ ಅಂತಂದ್ರೆ ಅದನ್ನ ನಾನು ಬೇಯ್ತೇನಂತಲ್ಲ, ಅಂದ್ರೆ ಅಂತ ಮಠಗಳು ಯಾವ ಅಂತಂದ್ರೆ ಅದು ಅವಧೂತರ ಮಠ ಅಂತ ಕರೀತಾರೆ. ಅಂತ ಮಠದೊಳಗ ಶರೀಫ ಹಿಂಗ ಗಾಂಜಾ ಅವ್ರಿಗೆ ಹಚ್ಚಿ ಕೊಡ್ತಿದ್ದ. ಗುರುಗಳಿಗೆ ಬಂದಂತ ಭಕ್ತರಿಗೆಲ್ಲ ಅದ ರೀ, ಬಂದ್ರೆ ಪ್ರಸಾದ ಎಲ್ಲ ಅದ. ಇನ್ನೊಂದು ದೇವ್ರ ಐತ್ರಿ ಇಲ್ಲಿ ಜಮಖಂಡಿ ಮುಂದೆ ರಬಕೈ ಬನ್ನಟ್ಟ ಎತ್ತಕೊಂಡ್ ಊರೈತಿ. ಅಲ್ಲಿ ಒಬ್ಬ ದೇವ್ರ ಹೇಳ್ತಾರ, ಅವ್ರಿಗೆ ಹೋಗಾಗ ನೀವು ಏನು ಒಯ್ದಂದ್ರೆ ಬರೀ ಸಿಗರೇಟ್ ಪಾಕಿಟ್, ಒಂದು ಕಡ್ಡಿ ಪೇಟಿ. ಅವ್ರ ಗುರುಗಳು ಸೇದಿ ಒಗದದ್ದು 1-2 ಟ್ರಕ್ ಆಗತ್ತೆ, ಬರೀ ಸಿಗರೇಟ್ ಇದನ್ನ ಬಿದ್ದವ್ರಿ. ಒಂದೊಂದು ದೇವ್ರು ಏನೇನೋ ಬೇಡ್ತಾವ. ಯಾಕೆ ಹೇಳಕತ್ತೀನಿ ಅಂತಂದ್ರ, ಅವಧೂತರಾಗಿರ್ತಕ್ಕಂಥವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಬ್ರಹ್ಮಾನಂದದೊಳಗಿರ್ತಾರ. ಅಥನಿ ಗಚ್ಚಿನ ಮಠದಾಗ ಮರೋಡಿ ಶಂಕರ ಹತ್ಗಳಿದ್ರು ನೋಡಿದ್ ನೀವು ಅಜ್ಜರ್. ಅವ್ರು ಹೆಂಗಿದ್ರು ಅಂತಂದ್ರೆ ಯಾವತ್ತು ಯೋಗದೊಳಗಿರ್ತಾರ ಅವ್ರ ಈ ಕಡೆ ಬಾಯಿಲೆ ಏನತ್ತಾರ ಅದ ಆಗ್ತತ್ತ. ಯಾರೇ ಬಾವಿಗೆ ನೀರ್ ಬೇಕಾಗ್ಯಾವ, ಬೋರ್ ಬೇಕಾಗಿತ್ತಂದ್ರ ಅಪ್ಪಾರನ್ನ ಕರ್ಕೊಂಡು ಹೋಗಿ, ಅಪ್ಪ ನಾವು ಬೋರ್ ಹೊಡಿಬೇಕತ್ತೀವಿ ಅಂದ್ರ ಎಲ್ಲಿ ಹೋಗಿ ನಿಂದಿರ್ತಾರ, ಇಲ್ಲಿ ಹೊಡಿರಪ್ಪ ಅಂದ್ರ ಹೊಡೆದಾರ, ಅಲ್ಲೆಲ್ಲ ಸಖತ್ ನೀರ್ ಬಿದ್ಬಿಟ್ಟು. ಅವ್ರ ಶಕ್ತಿ ಹಂಗ. ಬಾಗಲಕೋಟದೊಳಗೊಬ್ಬ ಲಡ್ಡು ಮುತ್ತಾರಂತ ಆಗ್ಯಾರ.
ಆ ಲಡ್ಡು ಮತ್ತೆ ಹುಚ್ಚಿದ್ದವ್ ಹೆಂಗಿದ್ದ ಅಂತಂದ್ರ ಇವ್ ಹರಕ ತಟ್ಟ ಬಿದ್ದಿರ್ತಾವಲ್ರಿ ಗುಡಿ ಮುಂದೆ ಅದು ಉಗ್ದಿರ್ತಿರಲ್ಲ ಇಲ್ಲಿ ತಟ್ಟ ಕಾಲ ಒರೆಸಲಕ್ಕ ಆ ತಟ್ಟ ತಗೊಂಡ ನೇಗಿ ಕಟ್ಕೊತಿದ್ದವ್ ಮಂದೆಲ್ಲ ಹುಚ್ಚದಾನ ಅಂತೇಳಿ ಅವ್ಗೆ ಯಾರು ಇದನ್ನು ಮಾಡ್ತಿದ್ದಿಲ್ಲ. ಅವ ಯಾರ ಅಂಗಡಿಯಾಗ ಅದು ದೊಡ್ಡ ದೊಡ್ಡ ಅಂಗಡಿಗಳ್ರಿ ಅಂಗಡಿಯಾಗ ಹೋಗಿ ಅವ್ರ ಅಂಗಡಿಯಾಗ ಪಾದ ಹಾಕಿದಂದ್ರ ಅವತ್ತು ಅವ್ರಿಗೆ ಸಾಕಟ್ಟಿ ವ್ಯಾಪಾರ. ಅವನ್ ಕೈಗುಣ ಕಾಲ್ಗುಣ ಅಂತದ್ದು. ಎಲ್ಲಾರು ನಮ್ಮ ಅಂಗಡಿಯಾಗ ಬರ್ಲಿ ಅಂತೇಳಿ ಎಲ್ಲಾರು ಕರೆದ್ರೆ ಬರ್ತಿದ್ದಿಲ್ಲ ಅವ್ರು. ತಮ್ಮ ಎಲ್ಲಿ ಮನಸ್ಸಿಗೆ ಬರ್ತಿತ್ತು ಅಲ್ಲಿ ಹೋಗ್ಬಿಡ. ಅವ್ರಿಗೆ ಅವಧೂತರು ಅಂತ ಕರೀತಾರ. ಅಂತ ಹಠಯೋಗದ ಶಿವಯೋಗಿಗಳು ಯಾರಪ್ಪ ಅಂತಂದ್ರೆ ಜಿಗಜಿನಿಗಿಯ ಕೌಜಪ್ಪ ಮಹಾರಾಜರು ಮಹಾಸ್ವಾಮಿಗಳು. ಕೌಜಪ್ಪ ಸ್ವಾಮಿಗಳು ಒಂದು ದಿವಸ ಏನು ಮಾಡಿದ್ರು ಅಂತಂದ್ರೆ ಗುಡ್ಡಾಪುರದ ನಮ್ಮ ತಾಯಿಯ ದರ್ಶನವನ್ನ ಮಾಡ್ಕೋಬೇಕು ಅಂತ ಹೇಳಿ ಅವ್ರ ತಲೆ ಒಳಗೆ ಬಂತು. ಈಗ ಅನ್ನುವಷ್ಟರೊಳಗೆ ಏನಾಗಿತ್ರಿ ಅಂತಂದ್ರ ಲಚ್ಚಾನದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತಂದ್ರ ಅರಕೇರಿಯ ಅಮೋಘ ಸಿದ್ಧ ಅಜ್ಜಾರದಾರಲ್ಲ, ಅಮೋಘ ಸಿದ್ಧ ಅಜ್ಜ ಹಾಲು ಮತದ ಸಮಾಜದಲ್ಲಿ ಜಗದ್ಗುರು ಅನಿಸಿಕೊಂಡಿರ್ತಕ್ಕಂಥ ಅರಕೇರಿಯ ಅಮೋಘ ಸಿದ್ಧ ಮಹಾಸ್ವಾಮಿಗಳು. ಅವರ ಸಾಕ್ಷಾತ್ ಅವತಾರ ಯಾರಂತಂದ್ರ ಲಚ್ಚಾನದ ಸಿದ್ಧಲಿಂಗ ಸ್ವಾಮಿಗಳು. ಅವರು ಕೌದಪ್ಪ ಮಹಾರಾಜರಿಗೆ ಕೌದಪ್ಪ ಸ್ವಾಮಿಗಳಿಗೆ ಭೇಟಿ ಆಗಬೇಕಂತ ಹೇಳಿ ಜಿಗಜಿನಿಗೆ ಬಂದಿದ್ರಂತೆ. ಬಂದಾಗ ಏನಾಗಿತ್ತು ಒಂದು ಘಟನಾ ಅಂತಂದ್ರ ನಾ ಹೇಳಿನಲ್ಲ, ಮಹಾತ್ಮರಂ ನೆನೆವುದೇ ಘನ ಮುಕ್ತಿ ಪದಂ ಶಿವಾದವ. ಮಹಾತ್ಮರನ್ನ ನೆನೆಸ್ಕೊಳ್ಳುವುದೇ ಒಂದು ದೊಡ್ಡ ಭಾಗ್ಯ, ಅಂತ ಪುಣ್ಯ ಸಿಗುದಿಲ್ಲ. ಅವರು ಬರಾಕತ್ಯಾರನು ಸುದ್ದಿ ಯಾರ್ರೀ? ಲಚ್ಚಾನದ ಸಿದ್ಧಲಿಂಗಪ್ಪಗಳು ಅಂದ್ರೆ ಅರಕೇರಿ ಅಮೋಘ ಸಿದ್ಧನ ಅವತಾರ. ಅವರು ಜಿಗಜಿನಿಗೆ ಬರ್ತಾರ ಅನ್ನುವಂತಾದ ಸುದ್ದಿ ಯಾರಿಗೆ ಗೊತ್ತಾಗಿತ್ತಂದ್ರ ಕೌದಿ ಮಹಾರಾಜರಿಗೆ ಗೊತ್ತಾಗಿತ್ತು. ಜಿಗಜಿನಿಗೆ ಕೌದ್ಯಪ್ಪ ಮಹಾರಾಜರಿಗೆ ಗೊತ್ತಾಗಿತ್ತು. ಅವ್ರು ಏನ್ ಮಾಡಿದ್ರು, ತಮ್ಮ ಭಕ್ತರಿಗೆ ಕರೀತಾರ. ಭಕ್ತರಿಗೆ ಕರೆದು ಹೇಳ್ತಾರ, ವಯಸ್ಸಾದಂತ ಹೆಣ್ಮಕ್ಕಳು 5 ಮಂದಿ ಮುತ್ತೈದು ಹೆಣ್ಮಗಳು ಗಂಡ ಮನೆಗೆ ನಡಿಲಕ್ಕ ಬಂದಾರ. ಹರೇದ ಹೆಣ್ಮಕ್ಕಳು ಶ್ರೀಮಂತರ ಹೆಣ್ಮಕ್ಳು ಮಠಕ್ಕೆ ಬಂದಾರ. ಅವ್ರಿಗೆ ಹೇಳ್ತಾರ, ಸಿದ್ಧಲಿಂಗಪ್ಪ ನಮ್ಮ ಮಠಕ್ಕೆ ಬರಾಕತ್ಯಾನ, ನಮ್ಮ ಮಠಕ್ಕೆ ಬರಾಕತ್ಯಾನ. ಯವ್ವ ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರ ಮಡಿಲೇ ಜಳಕ ಮಾಡಬೇಕು, ದಿಗಂಬರಾಗಿ ನೀವು 5 ಮಂದಿ ಕೂಡಿ ಸಿದ್ಧಲಿಂಗ ಸ್ವಾಮಿಗಳು ಬರ್ತಾರಲ್ಲ ಅವ್ರಿಗೆ ಜಳಕಕ್ಕೆ ಎಣ್ಣೆ ಹಚ್ಚಿ ಕೈಯ ಕಾಲ ತಿಕ್ಕಿ ಅವ್ರನ್ನ ಎರೆದು ತಾವೆಲ್ಲ ಚಂದಂಗೆ ಒರೆಸಿ ಅವ್ರ ಹನಿ ಮೇಲೆ ವಿಭೂತಿ ಹಚ್ಚಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ ಹೇಳಿದ್ರು. ಹೆಣ್ಣು ಮಕ್ಕಳು ಚಿಂತೆ ಮಾಡಕತ್ತರು, ವಯಸ್ಸಾದ ಹಿರಿಯರು ಗುರುಗಳು ಬರ್ತಾರ, ಅದ್ರಾಗ ನಾವು ಮೈಮೇಗಿನ ಎಲ್ಲ ಅರಿವಿ ತೆಗೆದು ದಿಗಂಬರ ಆಗಿ ಅವ್ರನ್ನ ಪೂಜೆ ಹೆಂಗ್ ಮಾಡೋದು? ಅವ್ರಿಗೆ ಚಿಂತೆ ಬಿತ್ತೆ ಹೆಣ್ಣು ಮಕ್ಕಳಿಗೆ. ಅದ್ರಾಗ ಒಬ್ಬಕ್ಕೆ ಹೆಣ್ಮಗಳು ಹೇಳ್ತಾರ, ಗುರುವಿನ ದಯ ಒಂದಿದ್ದರೆ ಸಾಕು. ಗುರುವಿನ ದಯ ಇತ್ತಂದ್ರ ಏನರೇ ಆಗ್ತತಿ. ಯಾಕಂತಂದ್ರ ಗುರುವಿನ ಮಾತು ಮೀರಬಾರದು. ಮಹಾತ್ಮರು ಹೇಳ್ಯಾರ, ಒಟ್ಟು ಮಾಡೋಣ ಅಂತ ತಿಳ್ಕೊಂಡು ಪೂಜಾ ಮಾಡು. ಕೋಲೆದ ಹಿಂದಿನ ಬಾದು ಅಡಿಗೆ ಕೋಲೆದಾಗ ಒಂದು ಹಂಡೆ ನೀರ್ ಕಾಯ್ಲಕ್ಕಿತ್ತಂತ. ಒಂದು ಹಂಡೆ ನೀರ್ ಕಾಯ್ಲಕ್ಕಿತ್ತು ಚಲೋದಂತ ವಾಸನೆ ಕೊಬ್ಬರಿ ಎಣ್ಣೆ ತಂದು ಹೆಣ್ಮಕ್ಕಳು ತಯಾರು ಮಾಡಿ ಏನಾತು ಅಂತಂದ್ರೆ ಸಿದ್ಧಲಿಂಗಪ್ಪ ನಡ್ಕೊತ್ತ
ಲಚ್ಚಾನದಿಂದ ಜಿಗಜಿನ್ಗಿ ಊರಾಗ ಬಂದ ಊರ ದ್ವಾರ ಬಾಗಿಲ ಅಗಶಿ ಮುಂದೆ ನಿಂತ್ಕೊಂಡಿದ್ದಾನ ಸಿದ್ಲಿಂಗಪ್ಪ. ಹೆಣ್ಮಕ್ಕಳು ಆರತಿ ತಗೊಂಡು ಕುಂಭ ತಲೆ ಮ್ಯಾಲ ತಗೊಂಡು ಸಿದ್ಲಿಂಗಪ್ಪ ಸ್ವಾಮಿಗಳನ್ನ ಮಠಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಊದವ್ರು ಬಾಂಡಿ ವರ್ಷವ್ರು ಎಲ್ಲ ಬಾಜಾ ಭಜಂತ್ರಿಗಳು ಎಲ್ಲ ಕೂಡಿ ಮುತ್ತೈದು ಹೆಣ್ಮಕ್ಳು ಎಲ್ಲ ಹೋಗ್ಯಾರ. ಎಲ್ರಿ ಅಭಿಷಿ ಮುಂದೆ ಹೋಗಿ ನಿಂತಾರ. ಸಿದ್ಲಿಂಗಪ್ಪಗಳು ಬಂದ್ರು. ಇವ್ರು ಅವ್ರ ಪಾದಕ್ಕೆ ನೀರು ಹಾಕಿದ್ರು. ಹಾಕಿ ಊದ್ಕೊತ್ತ ಬಾರಿಸ್ಕೊತ್ತ ಎಲ್ಲಿ ತಗೊಂಡು ಬಂದ್ರು ಅಂತಂದ್ರ ಕೌದ್ಯಪ್ಪ ಸ್ವಾಮಿ ಮಠಕ್ಕೆ ಕರ್ಕೊಂಡು ಬಂದ್ರು. ಕೌದ್ಯಪ್ಪ ಮಹಾರಾಜರ ಮಠಕ್ಕೆ ಬಂದ್ರು. ಮಠಕ್ಕೆ ಬಂದ ನಂತರ ಎಲ್ಲಾ ಭಕ್ತರು ನೀವೆಲ್ಲ ಪ್ರಸಾದ ಮಾಡೋಗ್ರ ಅಂತಂದ್ರು. ಅಪ್ಪ ನೀ ಜಳಕ ಮಾಡಿ ಮಡಿಲೆ ನೀನು ಪೂಜಾ ಮಾಡ್ಕೊಂಡು ಪ್ರಸಾದ ಮಾಡ್ರಿ ಅಂತ ಹೇಳಿ ಕೌದ್ಯಪ್ಪ ಮಹಾರಾಜರಿಗೂ ಸಿದ್ಲಿಂಗಪ್ಪಗಳಿಗೆ ಹೇಳಿದ್ರಂತ. ಸಿದ್ಲಿಂಗಪ್ಪ ಆಯ್ತಪ್ಪ ಎಲ್ಲಿ ನೀರು ಕಾಸಿರಂತಂದ್ರ ಅಲ್ಲಿ ಜಳಕದ ಕೋಲಿಕ್ಕೆ ಹೋಗೋದ್ರಾಗ ಹರೇದಿ ಹೆಣ್ಮಕ್ಳು, ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೆಣ್ಮಕ್ಳು ಸಿದ್ಲಿಂಗಪ್ಪ ಒಳಗೆ ಬಂದ ತಕ್ಷಣ ಈ ಅಜ್ಜನಿ ಹೆಂಗ ಜಳಕ ಮಾಡಿಸಿದ್ರೆ ನಾವೆಲ್ಲ ಬತ್ಲೆ ಆಗಿ ಚಿಂತೆ ಮಾಡಕ್ ಹತ್ತಾರ. ಸಿದ್ಲಿಂಗಪ್ಪ ಅಂತಾನ, ನೀವು ಯಾಕೆ ಚಿಂತೆ ಮಾಡಕ್ ಹತ್ತೇರಿ ನನಗೆ ಗೊತ್ತಾಗೈತಿ. ನೀವ್ ಏನು ಚಿಂತೆ ಮಾಡಕ್ ಹತ್ತೇರಿ ನನಗೆ ಗೊತ್ತಾಗೈತಿ. ನೀವು ನಿಮ್ಮ ಮನ್ಯಾಗ ನಿಮ್ಮ ಕೂಸುಗಳನ್ನ ಹೆಂಗ ಎರಿತಿರ್ಲ ಹಂಗ ಎರೀರಿ ತಾಯಿ ಅಂತ ಹೇಳಿ ತಿಳ್ಕೊಂಡು ಕೌದ್ಯಪ್ಪ ಮಹಾರಾಜರ ಆಶೀರ್ವಾದ ಪಡ್ಕೊಂಡಂತ ಸಿದ್ಧಲಿಂಗಪ್ಪಗಳು ಸಣ್ಣ ಕೂಸ ತೊಟ್ಲಾಗ ಹೆಂಗಿತ್ತತ್ಲ ಕೂಸಿನಂಗ ಆಗಿ ಅಲ್ಲಿ ಬಾಗಲ್ದಾಗ ಬಿದ್ದು ಬಿಟ್ರು. ಬಾಗಲದಾಗ ಬಿದ್ದು ಬಿಟ್ಟಾರ್ರಿ. ಹೆಣ್ಮಕ್ಳೆಲ್ಲ ನೋಡಿದ್ರು, ಅವ್ವ ನಮ್ಮಪ್ಪ ಸಣ್ಣ ಕೂಸಿನಂಗ ಆಗಿ ಮುಕ್ಕೊಂಡ ಅಂದ. ಆ ಖುಷಿನ ಹೆಂಗೆ ಎತ್ಕೋತಾರ ಹಂಗ ತಗೊಂಡ ತೊಡಿ ಮ್ಯಾಲ ತಗೊಂಡ ತಲೆಯಾಗಿ ಎಣ್ಣೆ ಉಣಿಸಿ ಅದಕ್ಕೆ ಏನು ಸಂಸ್ಕಾರಗಳನ್ನ ಮಾಡಬೇಕಾಗಿತ್ತಲ್ಲ ಆ ರೀತಿಯಾಗಿ ಬಿಸಿನೀರು ಹಾಕಿ ಖುಷಿನ ಎಲ್ಲ ಎರೆದು ಅದಕ್ಕೊಂದು ಪಂಚಿಗೆ ಕಟ್ಟ್ಯಾರ. ಮ್ಯಾಗೊಂದಿತ್ತ ಅರಿವಿ ಸುತ್ತಾರ. ತಂದು ಜಗದ್ಗುರುಗಳಾಗಿರ್ತಕ್ಕಂಥ ಕೌದ್ಯಪ್ಪ ಮಹಾರಾಜರ ಮಗ್ಗಲಿಗೆ ಮನಿಸಿಬಿಟ್ರು. ಕೌದ್ಯಪ್ಪ ಮಹಾರಾಜರ ಮಗ್ಗಲಿಗೆ ಮನಿಸಿದ ನಂತರ ಕೌದ್ಯಪ್ಪ ಮಹಾರಾಜರು ಹನಿಗೆ ಅದು ಹಿಂಗ ತಗೊಂಡು ವಿಭತ್ತಿ ಹಚ್ಚಿದ್ರು. ಅವ್ರ ಜೋಳಿಗ್ಯಾಗ ಒಂದಿತ್ತು ಭಂಡಾರ ಇತ್ರಿ. ಭಂಡಾರ ತೆಗೆದ ಹನಿ ಮ್ಯಾಲ ಹಚ್ಚಿದ್ರಂತ ಸಿದ್ಲಿಂಗಪ್ಪ. ಸಿದ್ಲಿಂಗ ಏನಕತ್ತಕ ನೀ ಹೆಂಗಿದ್ದೆ ಕೂಸಿನ ರೂಪದೊಳಗ ತಾಯಿಗಳಿಗೆಲ್ಲ ಸೇವಾ ಮಾಡ್ಕೊಂಡೆಪ್ಪ, ಇನ್ನು ಎಲ್ ಅಂತ ಹೇಳಿ ಅಂದಾಗ ಮೊದಲು ಹೆಂಗಿದ್ದು ಹಂಗಾಗಿಬಿಟ್ಟ. ಮೊದಲು ಹೆಂಗಿದ್ದಲ್ಲ ಅದೇ ರೀತಿ ಸಿದ್ಧಲಿಂಗಪ್ಪಗಳು ತಯಾರಾದ್ರು. ಮಂಚದ ಮೇಲೆ ಕುಂತ್ರು. ಯಪ್ಪ ಇಬ್ಬರು ಕೂಡಿ ಊಟ ಮಾಡೋನು ಪ್ರಸಾದ ಮಾಡೋಣ ಅಂತ ಹೇಳಿ ಹೆಂಗ ಊಟ ಮಾಡಿದ್ರಂದ್ರ ಒಂದ ತಾಟ್ನ್ಯಾಗ ಬಡಿಸ್ಕೊಂಬರ್ರಿ ಪ್ರಸಾದ ಅಂದ್ರಂತ. ಹಿಂಗ ಒಂದು ತುತ್ತ ಅವ್ರಿಗೆ ಇವ್ರು ಉಣಿಸ್ತಿದ್ರು, ಇವ್ರು ಅವ್ರಿಗೆ ಉಣಿಸ್ತಿದ್ರಂತ. ಕೌದ್ಯಪ್ಪ ಮಹಾಸ್ವಾಮಿಗಳಿಗೆ ಸಿದ್ಧಲಿಂಗ ಸ್ವಾಮಿಗಳು ಉಣಿಸ್ತಿದ್ರು, ಸಿದ್ಧಲಿಂಗ ಸ್ವಾಮಿಗಳಿಗೆ ಕೌದ್ಯಪ್ಪ ಸ್ವಾಮಿಗಳು ಉಣಿಸ್ತಿದ್ರಂತ. ಊಟ ಮಾಡಿ ವಿಶ್ರಾಂತಿ ಪಡ್ಕೊಂಡು ಸಂಜೆ ಆಗೈತು. ಸಿದ್ಧಲಿಂಗ ಯಾಕೋ ಏನೋ ಗುಡ್ಡಾಪುರ ದಾನಮ್ಮನ್ನ ನೋಡಂಗಾಗಿತ್ತು ನನಗ ಅಂದ್ರಂತ್ರಿ. ಅವಾಗ ಸಿದ್ಧಲಿಂಗಪ್ಪಗಳು ಅಂತಾರ, ಎಲ್ಲಿ ಜಿಗಜಿನಿಗಿ ಎಲ್ಲಿ ಗುಡ್ಡಾಪುರ 100 ಕಿಲೋಮೀಟರ್ ಐತು, ಇನ್ಯಾವಾಗ ಹೋಗ್ಯತ್ತು ಸಿದ್ಧಲಿಂಗ ಅಂದ್ರಂತವ್ರು ಕೌದ್ಯಪ್ಪ ಮಹಾರಾಜ. ಸಿದ್ಧಲಿಂಗಪ್ಪಗಳು ಹೇಳ್ತಾರ, ಏನೋ ದಾನಮ್ಮಂದ್ರ ನೀ ಏನು ಸಾದಾ ತಿಳ್ಕೊಂಡು ಅದೇನಮ್ಮಲ್ಲ ಅಂದು ಕಣ್ಣು ಮುಚ್ಚು. ಇಬ್ಬರು ಕೂಡಿ ಕಣ್ಣು ಮುಚ್ಚಿರಂತ. ದಾನಮ್ಮ ತಾಯಿ ನೀ ಕರೆ ಸತ್ತು ಲೆಕ್ಕಿದ್ದಂದ್ರ ನಮ್ಮನಿ ಇವತ್ತು ನಿನ್ನ ಮಠಕ್ಕೆ ಕರೆಸ್ಕೊತೀಯವ, ನಿನ್ನ ಗುಡಿಗೆ ಕರೆಸ್ಕೊತಿ. ನೀ ಸುಳ್ಳು ದಾನಮ್ಮ ಇದ್ದಂದ್ರ ನಾವು ಇದ ಮಠದಾಗ ಇರ್ತೀವಂತ ಅಂದ್ರಂತ್ರಿ. ಕಣ್ಣು ಮುಚ್ಚಿ ತೆಗೆದ್ರಾಗ ತಾಯಿ ದರ್ಶನವನ್ನು ಕೊಟ್ಟು ಬಿಟ್ಟ. ದಾನಮ್ಮ ತಾಯಿ ಹಿಂದ ಮುಂದೆ ನಿಂತು ಬಿಟ್ಟಾವ. ಬರ್ರಿಯಪ್ಪ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಇಬ್ಬರನ್ನು ಮಹಾತ್ಮರನ್ನ ಅಂತೇಳಿ ಅವರನ್ನ ಹೆಂಗ ಸಾವಕಾಶ ವಿಮಾನದಾಗ ಓದಂಗ ಓದು ಗುಡ್ಡಾಪುರ ದಾನಮ್ಮನ ಗುಡಿ ಒಳಗ ಇಳಿಸ್ಕೊಂಡು ಬಿಟ್ಟಾಳ ತಾಯಿ ದಾನಮ್ಮ.
ರಾತ್ರಿ ಟೈಮ್ ಎಷ್ಟಾಗೈತ್ರಿ? 10 ಗಂಟೆ ಆಗೈತಿ. ಯಾವಾಗಿದೆ ಪೂಜಾ ಮಾಡುವಂತ ಪೂಜಾರಿ ಯಾವುದು? ದಾನಮ್ಮ ತಾಯಿ ಗುಡಿ ಪೂಜಾ ಮಾಡತಕ್ಕಂತ ಪೂಜಾರಿ ಎಲ್ಲಾ ಪೂಜಾ ಮುಗಿಸಿ ಏನು ನಿವದಿ ಪವದಿ ತೆಂಗಿನಕಾಯಿ ಯಾವುದು ಇದು ಉಳ್ದದ್ದೆಲ್ಲ ಬುತ್ತಿ ಕಟ್ಕೊಂಡು ಇನ್ನು ಕೀಲಿ ಹಾಕಿ ತನ್ನ ಮನಿಗೆ ಹೋಗ್ಬೇಕತ್ತ ಕೀಲಿ ಹುಡುಕ್ಯಾಡಕ್ ಹತ್ತಿದ್ದ ಈ ಇಬ್ಬರು ಸಾಧುರು. ಯಾರ್ರೀ? ಜಿಗಜಿನಗಿಯ ಕೌಜಪ್ಪ ಮಹಾರಾಜರು, ಲಚ್ಚಾನದ ಸಿದ್ಧಲಿಂಗಪ್ಪಗಳು ಒಳಗೆ ಹೋಗ್ಯಾರ. ಗುಡಿಯಾಗ, ಗರ್ಭ ಗುಡಿಯಾಗ ಹೋಗ್ಯಾರ್ರಿ. ಹೋಗಿ ತಾಯಿಗೆ ವಂದನೆಗಳನ್ನ ಮಾಡಿ ನಮಸ್ಕಾರ ಮಾಡಿ ಸಿದ್ಧಲಿಂಗ ಇಲ್ಲೇ ಕುಂಡ್ರಂದಂತ. ಅವಾಗ ಅವ ಪೂಜಾರಿ ಅಂದ, ಏ ಹುಚ್ಚುಕೊಡ್ರಿ ಅವ್ರವ್ರ ನೀವು ಅಂದಂತ. ಪೂಜೆ ಮುಗದೈತಿ, ದರ್ಶನ ಮಾಡ್ಕೊಂಡರಿ, ಮತ್ತ ನಿಮ್ಗೆ ಹಸು ಆಗ್ಯಾವಂದ್ರಂದ್ರ ಮುಂಜಾನೆಯಿಂದ ಸಂಜೆ ತಕ್ಕ ಸಾಕಷ್ಟು ಕರಿಗಡಬ ಅದು ಇದು ಬಂದಾವ, ಒಂದಿಟ್ಟು ಕಟ್ಟಿ ಕೊಡ್ತನು, ಹೊರಗೆ ಕಟ್ಟಿ ಮೇಲೆ ಕೂತ್ ತಿನ್ನಕ್ರೆ ಹೇಳ್ರಿ ಅಂದ್ರ. ಅವಾಗ ಅವ್ರು ಎದ್ದು ಬರ್ಲಿಲ್ಲ, ಗುಡಿಯಾಗ ಕೂತ್ರಂತೆ. ಕೂತಾಗ ಇವ್ರಿಗೆ ಸಿಟ್ಟು ಬಂದು ಬಿಟ್ಟತಿ. ಯಾರಿಗೆ? ಪೂಜಾರಿಗೆ ಸಿಟ್ಟು ಬಂದ, ನೀವು ಇಲ್ಲೇ ಒಳಗ್ ಕೂತ್ರಿ ಅಂದ್ರೆ ಕೀಲಿ ಹಾಕೊಂಡ್ ಹೊಕ್ಕನಂದಾನು. ಅವ್ರಂದಾರು, ನೀ ಏನ್ ಮಾಡ್ತೀವಿ ಮಾಡ್ಕೊ, ನಾವು ದೇವ್ರ ದರ್ಶನಕ್ಕೆ ಬಂದದ್ವಿ, ನಾವು ಇಲ್ಲೇ ಇರೋರು ಅಂತಾರ. ಗರ್ಭಗುಡಿ ಒಳಗೆ ಕುಂತಾರ ಇಬ್ಬರು ಗುರು ಶಿಷ್ಯರು. ಪೂಜಾರಿ ಬಂದು ಹೊರಗಿನ ಗೇಟ್ ಹಾಕೊಂಡು ಕೀಲೆ ಹಾಕೊಂಡು ಮನಿಗೆ ಹೊಂಟಾನ. ತಾಯಿ ಕೊಳ್ಳಾಗ ಬಂಗಾರ ಐತಿ, ಬೆಳ್ಳಿ ಐತಿ. ನಾ ರಾತ್ರಿ ಹೋದ ನಂತರ ಇವ್ರಿಬ್ರು ಕಳ್ರದಾರ ಏನು ಮತ್ ತಗೊಂಡು ಹೋದ್ರಂದ್ರ ಏನ್ ಮಾಡಿ? ಮನ್ಯಾಗ ಹೋದ್ರೆ ಇವ್ ನಿದ್ದೆ ಹತ್ತು ಕೀಲಿ ಹಾಕೊಂಡು ಮನೆಗೆ ಹೋಗ್ಯಾನ. ಆವಾಗ ಸಿದ್ಧಲಿಂಗಪ್ಪಗ ಚಿಲ್ಮಿ ಸೇದು ಚಟ ಆತ. ಎಲ್ಲಿದಾರು? ಗುಡಿಯಾಗದಾರ. ಏ ಕೌದಪ್ಪ, ನನಗ ಚಿಲ್ಮಿ ಸೇದಂಗ ಆಗೈತು, ಒಂದಿಟ ಎಲ್ಲರ ತೆಂಗಿನ ಜುಟ್ಲು ಬಿದ್ದವನ್ ನೋಡಂದ. ಕೌದಪ್ಪ ಅಲ್ಲಿ ಇಲ್ಲೇ ಹುಡುಕ್ಯಾಡ್ದ. ಪೂಜಾರಿ ಎಲ್ಲ ಕಸ ಹೊಡೆದು ನಶಿಕಿನಾಗ ಪೂಜೆಗೆ ಬರೋರು ಎಲ್ಲ ರಾತ್ರಿನ ಸ್ವಚ್ಛ ಮಾಡಿ ಹೋಗಿ ಮುಂಜಾನೆ ಬಂದ ಕೂಡಲೇ ಪೂಜಾ ಮಾಡೋದು ಹೋಗುದು ಮಾಡವ. ಇರುವಂತ ಎಲ್ಲ ತೆಂಗಿನ ಜುಟ್ಲ ಪಟ್ಲ ಎಲ್ಲ ಓದ್ ತಿಟ್ಟಾಗಿ ಚೆಲ್ಲಿದ್ದ. ಸಿದ್ಧಲಿಂಗಪ್ಪಗ ಸಿಟ್ಟು ಬಂತು. ನೋಡಿದ, ಏನು ಕೌದಪ್ಪ, ಗಾಂಜಾ ಸೇದಾಕ ಜುಟ್ಟಿಲ್ಲಂದ್ರೆ ಹೆಂಗ್ ಮಾಡೋದು? ಹೋಗು ಬಾಗಲ ತೆಗಿ, ಹೊರಗೆಲ್ಲರ ಜುಟ್ಲೈತನ್ ತೊಂಬ ಅಂತಂದ. ಕೌದಪ್ಪ ಸ್ವಾಮಿಗಳು ಏನ್ ಮಾಡಿದ್ರಂದ್ರ ಹೊರಗೆ ಬಂದು ಬಾಗಿಲಿಗೆ ಜಾಡಿಸಿ ಒದ್ರಂತೆ. ಬಾಗಿಲು ಹೋಗಿ ಮುರಿದು ಕೆಳಗೆ ಬಿದ್ದು ಹೊರಗೆ ಬರ್ತಾನ. ತಿಪ್ಪಿ ಮುಂದ ಎಲ್ಲ ಕಸ ಚೆಲ್ಲಿದ್ರು. ಒಂದಿತ್ತ ತೆಂಗಿನ ಜುಟ್ಲ ತಗೊಂಡ ಒಳಗೆ ಹಾದ. ಒಳಗೆ ಹೋಗಿ ಏನು ಮಾಡಿದ ಅಂತಂದ್ರ, ಗಾಂಜಾ ಸೇದಬೇಕಂದ್ರ ಇವ್ರಿಗೆ ಬೆಂಕಿ ಬೇಕಲ್ರಿ. ಆ ತಾಯಿ ಮುಂದ ಡ್ಯೂಟಿಗೆ ಹಚ್ಚಿಟ್ಟಿದ್ರು ದೀಪ. ಆ ದೀಪದ ಬೆಳಕಿನೊಳಗ ಅದ ದೀಪ ತಗೊಂಡು ಆ ತಾಯಿದ ಏನು ಮೂರ್ತಿ ಮಾಡುವಂತದ್ದು ಕಟ್ಟಿಗೆದ ಒಂದು ಇದನ್ನ ಮಾಡಿದ್ರಂತ, ಸಾಟ. ಆ ಸಾಟ ತಗೊಂಡು ಅದಕ್ಕೆ ಬೆಂಕಿ ಹಚ್ಚಿ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ರೇವಣ ಯಾರು ಅಂತಂದ್ರ ಕೌದಪ್ಪ ಸ್ವಾಮಿಗಳು ಕೂಡಿ ಆ ತಾಯಿ ಮೇಮಿಯಾಗಿರುವಂತ ಕಟ್ಟಿಗೆನ ತಗೊಂಡು ಸುಟ್ಟು ಗಾಂಜಾ ಸೇರಿ ನಿದ್ದೆ ಹೆಟ್ಟು ಬಿಟ್ರು. ನಶಿಕಿನಾಗ 4 ಗಂಟೆಕ ಪೂಜಾರಿ ಬಂದ ನೋಡಿ. ಪೂಜಾರಿ ಬಂದು ನೋಡ್ತಾನ, ಬಾಗಿಲು ಗೇಟ್ ಮುರಿದು ಆ ಕಡೆ ಬಿದ್ದತಿ. ಬಹಳ ಸಿಟ್ಟು ಬತ್ತು. ಬಹಳ ಸಿಟ್ಟು ಬಂದ. ಪೂಜಾರಿ ಊರಾಗಿನ ಮಂದಿಗೆಲ್ಲ ಹೇಳ್ದ, ಏ ಯಾವ್ರವ್ರೋ ಒಂದಿಬ್ರು ಬಂದಾರ, ಕಳ್ರದಾರೋ ತೊಡಗ್ರದಾರ ಗೊತ್ತಿಲ್ಲ, ಬಂದು ಬಾಗಲ ಎಲ್ಲ ಮುರಿದು ನಮ್ ದೇವಿದೆಲ್ಲ ಒಳಗಿಂದೆಲ್ಲ ಸುಟ್ಟು ಹಾಕ್ಯಾರ, ಹೆಂಗ್ ಮಾಡೋದು ಅಂತೇಳಿ ಊರಾಗ ಹೇಳಿದ ಕೂಡ್ಲೆ ಊರಾಗಿನ ಮಂದಿ ಕೊಡ್ಲಿ ಬಡಿಗಿ ಏನ್ ಎಲ್ಲ ತಗೊಂಡು ಎಲ್ಲಿಗೆ ಬಂದಾರ? ತಾಯಿ ದಾನಮ್ಮನ ಗುಡಿಗೆ ಬಂದು ಬಿಟ್ಟಾರ. ತಾಯಿ ದಾನಮ್ಮನ ಗುಡಿ ಮುಂದೆ ಬಂದು
ನೋಡ್ತಾರ ಗೇಟ್ ಒಂದ್ ಕಡೆ ಮುರಿದು ಬಿದ್ದತಿ. ಇವರಿಬ್ಬರು ಶಿಸ್ತ ನಿದ್ದಿಗೆ ಹತ್ತಾರ. ನಿದ್ದಿಗೆ ಹತ್ತಿದ ಕೂಡಲೇ ಬಂದವ್ರನ್ನ ಏನು ಮಾಡಿದ್ರು, ಇಬ್ಬರದು ಕಾರ್ ಗರಿ ಹಿಡಿದು ಎಳೆದು ಜರಕ್ ತಗೊಂಡು ಸಿದ್ಲಿಂಗದ ಹತ್ತದು ಮತ್ತು ಕೌರ್ಯಪ್ಪ ಸ್ವಾಮಿಗಳದು ಜಗ್ಗಿ ಹೊರಗೆ ತಗೊಂಡು ಬಂದ್ರು. ಯಾವ್ರವ್ರು ಮಕ್ಕಳ್ರೆ ನೀವು ಅಂತೇಳಿ ಬೇಯಾಕ ಶುರು ಮಾಡಿದಾಗ ಸಿದ್ಲಿಂಗಪ್ಪಗಳು ಹೇಳ್ತಾರ, ತಾಯಿ ನಾವು ನಿನ್ನ ದರ್ಶನಕ್ಕೆ ಬಂದದೀವಿ ಅಂದಾಗ ಈ ಮಂದೆಲ್ಲ ನಮ್ಮನ್ನು ಬಡಿಯೋದಕ್ಕಿಂತ ಮೊದಲ ನೀನ್ ನಿನ್ನ ರೂಪ ತೋರ್ಸಂತೇಳಿ ತಿಳ್ಕೊಂಡ ತಾಯಿಗೆ ಹಿಂಗ ಕೈ ಮುಗಿದ್ರಾಗ ದಾನಮ್ಮ ತಾಯಿ ಅಲ್ಲೇ ಪ್ರತ್ಯಕ್ಷರಾಗಿ ಸಾಕ್ಷಾತ್ ಶಿವನ ಸ್ವರೂಪಳಾಗಿ ಪಾರ್ವತಿ ಸ್ವರೂಪಳಾಗಿ ಗುಡಿ ಒಳಗೆ ನಿಂತ್ಕೊಂಡು ಬಿಟ್ಲಂತ. ಆವತ್ತನ ಏನು ಹೇಳಿದ್ರು ಅಂತಂದ್ರ ಅವ್ರ ಗುರುಗಳು ಬೇಡ್ಕೊಂಡಂತ, ತಾಯಿ ನಮಗೆ ಯಾವಾಗ ನೀನು ದರ್ಶನ ಕೊಟ್ಟದಿ ಅಂದಾಗ ನಿನ್ನ ಪೂಜೆ ಎಲ್ಲಾ ದೇವರ ಪೂಜೆ ಒಂದ ಹೊತ್ತಾದ ತಾಯಿ, ನಿನ್ನ ಪೂಜೆ 3 ಹೊತ್ತಾಗ್ಲಂತ ಹೇಳಿ ತಿಳ್ಕೊಂಡು ಗುರುಗಳು ಪ್ರಾರ್ಥನೆಯನ್ನು ಮಾಡ್ಕೊತಾರ. ಯಾರು ಜಿಗಜಿನಿಗೆಯ ಕೌಲಪ್ಪ ಸ್ವಾಮಿಗಳು ಮತ್ತು ಲಚ್ಚಾನದ ಸಿದ್ಧಲಿಂಗಪ್ಪಗಳು ತಾಯಿಯ ವರವನ್ನು ಬೇಡಿಕೊಂಡು ಅವ್ರು ಏನಾಗ್ತಾರಂತಂದ್ರ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಅದಕ್ಕಾಗಿ ತಾಯಿ ಯಾರು ಏನು ಬೇಡ್ತಾರೆ, ಯಾರ ಭಕ್ತರು ಏನು ಬೇಡ್ಕೊಂಡಾರ, ಬೇಡಿದ ಭಕ್ತರಿಗೆ ಬೇಡಿದ್ದ ವರವನ್ನು ಕೊಟ್ಟಂತ ತಾಯಿ ವರದಾನೇಶ್ವರಿ ಅನ್ನತಕ್ಕಂಥ ಬಿರುದಾಂಕಿತವನ್ನ ಆ ತಾಯಿ ಪಡ್ಕೋತಾ ಇದ್ದಾಳ. ಇಂಥ ಸಂದರ್ಭದೊಳಗ ಇನ್ನೇನು ಮಾಡಬೇಕು? ಮಹಾರಾಜ ಹೇಳ್ದಂಗ ಗುಡಿ ಕಟ್ಟಿದ, ಎಲ್ಲ ಆಯ್ತು. 555 ಜನ ಜೋಡಿಗಳ ದಂಪತಿಗಳಿಗೆ ಅಲ್ಲಿ ಲಗ್ನ ನಡಿಬೇಕಂತೇಳಿ ಸಂಕಲ್ಪವನ್ನ ಭಗವಂತನ ಇಷ್ಟವೇ ಆಗಿತ್ತು, ಪರಮಾತ್ಮನ ಆಜ್ಞೆ ಆಗಿತ್ತು. ಯಾಕಂತಂದ್ರೆ ಮೊಟ್ಟ ಮೊದಲು ನಮ್ಮ ದೇಶದೊಳಗ ಮೊಟ್ಟ ಮೊದಲು ಸಾಮೂಹಿಕ ವಿವಾಹವಾದದ್ದು ಇತಿಹಾಸದೊಳಗೆ ಯಾವ ರಾಜ್ಯದಲ್ಲೂ ಇಲ್ಲ. ಅದು ಎಲ್ಲಿ ಆಗೈತಿ ಅಂತಂದ್ರೆ ಅದು ಗುಡ್ಡಾಪುರ ದಾನಮ್ಮ ತಾಯಿಯ ಮಡಿಲೊಳಗೆ 555 ಜನರದು ಸಾಮೂಹಿಕ ವಿವಾಹ ಪ್ರಾರಂಭ ಆದದ್ದು. ಯಾವಾಗಂತಂದ್ರೆ 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದ 555 ಜೋಡಿ ಲಗ್ನ ಮಾಡಿಸಿದವರು ಗುಡ್ಡಾಪುರದ ದಾನಮ್ಮ ತಾಯಿಯ ಆಶೀರ್ವಾದದಿಂದ. ಅಂತ ಆಶೀರ್ವಾದವನ್ನ ಪಡ್ಕೊಳ್ಬೇಕು, ನಾವೆಲ್ಲರೂ ಉದ್ಧಾರ ಆಗಬೇಕು ಅನ್ನುವಂತ ಸಂಕಲ್ಪವನ್ನು ಹೊತ್ತು ಕಲ್ಯಾಣದೊಳಗೆ ಇರುವಂತ ಎಲ್ಲ ಶರಣರು ದಾನಮ್ಮ ಅಂತಂದ್ರೆ ಆಕೆ ಎಂತ ಕೆದಾಳ, ಆಕೆಯನ್ನ ಕಾಣ್ಬೇಕಂತೇಳಿ ತಿಳ್ಕೊಂಡು ಸುದ್ದಿಯನ್ನ ಯಾರು ಮುಗಿಸಿದಾರ ಬಸವಣ್ಣವ್ರಿಗೆ ಹೋಗಿ ಅಂತಂದ್ರೆ ಮೋಳಿಗೆ ಮಾರಯ್ಯನಂತವರು ಹೋಗಿ ಸುದ್ದಿಯನ್ನ ಬಸವಣ್ಣವ್ರಿಗೆ ಕೊಡ್ತಾರೆ. ಅಪ್ಪ ಬಸವಣ್ಣ, ಈ ನಾಡಿನೊಳಗ ನಾವೆಲ್ಲ ಲಕ್ಷದ ಮೇಲೆ 96,000 ಜನರಿಗೆಲ್ಲ ಇವತ್ತು ಪ್ರಸಾದ ಮಾಡಿಸ್ತಾ ಇದ್ದೇವೆ. ಆದರೆ ದಾನಮ್ಮ ತಾಯಿ ನಾಡಿನ ತುಂಬೆಲ್ಲ ತಿರುಗಾಡಿ ಯಾರು ದೀನರು, ದುರ್ಬಲರು, ಯಾರು ಅಂಗಹೀನರು, ಯಾರು ಕಣ್ಣಿಲ್ಲ, ಯಾರು ಕೇಳಿದಾರ ಅಂತವ್ರು ಎಲ್ಲರಿಗೂ ಆಶೀರ್ವಾದ ಮಾಡಿ ಅವ್ರನ್ನ ಉದ್ಧಾರ ಮಾಡ್ಕೊತ ಬರಾಕತ್ಯಾಳ್ರಿ, ಇಲ್ಲೇ ಬಂದಾಳ ಬಸವ ಕಲ್ಯಾಣ ಹತ್ತಿರ ಅಂತ ಹೇಳಿದಾಗ ಬಸವಣ್ಣಗೆ ಬಹಳ ಸಂತೋಷ. ಯಾಕಂತಂದ್ರೆ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಅನ್ನುವಂಗ ಬರ್ಲಿ, ಅಂತ ಶರಣರು ನಮ್ಮ ನಾಡಿನೊಳಗ ಬರ್ಲಿ ಅಂತ ಹೇಳಿ ತಿಳ್ಕೊಂಡು ಬಸವಣ್ಣ ಯಾರ ದಾರಿಯನ್ನ ಕಾಯ್ತಾ ಇದ್ದಾರಂತಂದ್ರೆ ತಾಯಿ ಗುಡ್ಡಾಪುರದ ತಾಯಿ ದಾನೇಶ್ವರಿಯ ಬರುವಿಕೆಯನ್ನ ಕಾಯ್ತಾ ಇದ್ದಾರೆ. ಅಂತ ಬರುವಂತ ಸಂದರ್ಭದೊಳಗ ಅಲ್ಲಿ ಏನೇನು ಕಾರಣಗಳಾಗ್ಲಿಕ್ಕತ್ತಿದಾವ ಅಂತಂದ್ರೆ ಬಸವಣ್ಣವರ ಕಾಲಕ್ಕ ಅಲ್ಲಿ ಸಾಯಂಕಾಲ ಅನುಭವ ಮಂಟಪ ಅಂತಂದ್ರೆ ದಿನ ಒಬ್ಬೊಬ್ಬರ ಮಹಾತ್ಮರಿಂದ ಅಲ್ಲಿ ಏನಪ್ಪಾ ಅಂತಂದ್ರೆ ವಚನಗಳನ್ನ ವಿಶ್ಲೇಷಣೆ ಮಾಡುವುದು. ಎಲ್ಲರೂ ಬರ್ಲಕತ್ತಾರ. ಮಡಿವಾಳ ಮಾತಯ್ಯ, ಅಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ ಎಲ್ಲ ಶರಣರು ಬರಕತ್ತಾರ. ಎಲ್ಲರೂ ಕೂಡ್ಕೊಂಡು ಸಾಯಂಕಾಲ 1 ತಾಸು ಶಿವಾನುಭವವನ್ನು ಮಾಡುವುದು. ಶಿವಾನುಭವ ಅಂತಂದ್ರೆ ನಮ್ಮ ಮನಸ್ಸಿಗೆ ಶಾಂತ ಆಗುವಂತ ವಿಚಾರಗಳನ್ನ ಕೇಳುವುದು.
ಅಂತ ವಿಚಾರಗಳನ್ನ ಕೇಳುವುದು, ಅದಕ್ಕೆ ಉತ್ತರವನ್ನು ಯಾರು ಕೊಡ್ತಿದ್ರು ಅಂತಂದ್ರೆ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ತಾಯಿ ಅಕ್ಕ ಮಹಾದೇವಿ, ಇವರು ಎಲ್ಲರೂ ಏನಪ್ಪಾ ಅಂತಂದ್ರೆ ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣ, ಇವರು ಎಲ್ಲರೂ ಕೂಡ್ಕೊಂಡು ಮಹಾಮಂಟಪದೊಳಗ ದಿನನಿತ್ಯ ಜ್ಞಾನ ದಾಸೋಹ, ಅನುಭಾವ ಮಂಟಪದಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ ಎಲ್ಲವನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಕಾಯಕವನ್ನ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದೊಳಗೆ ಪ್ರಾರಂಭ ಮಾಡ್ತಾರ. ಅಂತ ಒಂದು ಅನುಭಾವ ಮಂಟಪಕ್ಕೆ ಮಹಾಜ್ಞಾನಿ ಆಗಿರ್ತಕ್ಕಂಥ ತಾಯಿ ವರದಾನೇಶ್ವರಿ ಅಲ್ಲಿ ಹೋಗಿ ಬಸವಣ್ಣನವರ ದರ್ಶನವನ್ನ ಮಾಡಿಕೊಳ್ಳುವಂತ ಸಂದರ್ಭ ನಾಳಿನ ಪುರಾಣದಲ್ಲಿ ನಾವು ನೀವೆಲ್ಲ ಕೇಳೋಣ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಹಾತಾಯಿಯ ಪುರಾಣ ನಾಳೆ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ, ಅಲ್ಲಮ ಪ್ರಭುಗಳ, ತಾಯಿ ಅಕ್ಕ ಮಹಾದೇವಿಯವರ, ಚೆನ್ನ ಬಸವಣ್ಣನವರ ಎಲ್ಲಾ ಶರಣರಿಗೆ ಹೋಗಿ ಶರಣು ಶರಣಾರ್ಥಿ ಅನ್ನುವಂತ ಭಾವದೊಂದಿಗೆ ಆ ಮಹಾ ಅನುಭವ ಮಂಟಪದಲ್ಲಿ ತನ್ನ ದರ್ಶನವನ್ನ ನಾಳೆ ತಾಯಿ ಕೊಡ್ತಾ ಇದ್ದಾಳೆ. ಅದಕ್ಕಾಗಿ ನಾಳೆಗೆ ಮತ್ತೆ ಮುಂದಿನ ವಿಷಯವನ್ನ ನಾವು ನೀವೆಲ್ಲ ಕೇಳಿಕೊಂಡು ಈ ಮಾನವ ಜೀವನವನ್ನ ಸಾರ್ಥಕ ಮಾಡತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಮಂಗಲವನ್ನು ಪಾಡೋಣ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪತೆ ಶಿವರ ರಮಾದೇವ.